ದೇವರ ವಾಕ್ಯ ಜ್ಞಾನೋಕ್ತಿ 14:32 ವಚನ. ಶಿಷ್ಟನು ಮರಣಕಾಲದಲ್ಲಿ ಆಶ್ರಯ ಹೊಂದುವನು. ಪ್ರಿಯ ದೇವಜನರೇ, ನಿಮ್ಮನ್ನು ಮರಣ ಭಯವು ಕಾಡುತ್ತಿದೆಯೇ? ಯಾವಾಗ ನಿಮಗೆ ಏನು ಕೆಟ್ಟದಾಗಿ ಸಂಭವಿಸುತ್ತದೆ ಎಂಬುದಾಗಿ ತುಂಬ ಭಯದಲ್ಲಿ ಇರುವಿರಾ? ಹಾಗಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ದೇವರು ಈ ದಿನ ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಶಿಷ್ಟನು ಮರಣಕಾಲದಲ್ಲಿ ಆಶ್ರಯ ಹೊಂದುವನು. ಈ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನೀವು ನೀತಿವಂತರಾಗಿ ಜೀವಿಸಬೇಕು. ಅಂದರೆ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ದೇವರ ವಾಕ್ಯಗಳನ್ನು ಪ್ರತಿದಿನವೂ ಧ್ಯಾನಿಸಿ ಅವುಗಳನ್ನು ಕೈಕೊಂಡು ನಡೆಯುವವರಾಗಬೇಕು. ಮತ್ತು ದೇವರ ಮತ್ತು ನಿಮ್ಮ ಮಧ್ಯದಲ್ಲಿ ಸಂಬಂಧವು ಉಂಟಾಗುವಂತೆ ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು. ಯಾವ ವಿಧದಲ್ಲಿ ತಂದೆಗೆ ತಮ್ಮ ಮಕ್ಕಳು ತಮಗೆ ಏನು ಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೋ ಹಾಗೆಯೇ ದೇವರ ಮುಂದೆ ನೀವು ನಿಮ್ಮ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ಕೇಳಬೇಕು. ಹೀಗೆ ಮಾಡುವುದಾದರೆ ನಿಮಗೆ ಮರಣಕಾಲದಲ್ಲಿ ಆಶ್ರಯ ಹೊಂದಲು ಸಾಧ್ಯವಾಗುತ್ತದೆ. ಈ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತವೆ. ಹಿಜ್ಕೀಯನ ಜೀವಿತದಲ್ಲಿ ನೋಡುವಾಗ ಹಿಜ್ಕೀಯನು ಮರಣಕರವಾಗಿರುವಂಥ ರೋಗಕ್ಕೆ ಒಳಗಾಗುತ್ತಾನೆ. ಆಗ ಪ್ರವಾದಿಯಾದ ಯೆಶಾಯನು ಬಂದು, ನಿನಗೆ ಮರಣವು ಸಂಭವಿಸುತ್ತದೆ, ನಿನ್ನ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೋ ಎಂಬುದಾಗಿ ಹೇಳುತ್ತಾನೆ. ಆಗ ಹಿಜ್ಕೀಯನು ಮುಖದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾನೆ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾನೆ, ನಂಬಿಕೆಯಿಂದ ಪ್ರಾರ್ಥಿಸುತ್ತಾನೆ. ದೇವರು ಆತನ ನೀತಿಯನ್ನು ನೋಡಿ ಆತನಿಗೆ 15 ವರ್ಷಗಳನ್ನು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿಕೊಡುತ್ತಾರೆ. ಹಿಜ್ಕೀಯನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರುವಂಥ ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಸಾಧ್ಯ. ನೀನು ಮರಣ ಭಯದಿಂದ ಬಹಳವಾಗಿ ಭಯಪಡುತ್ತಿರುವುದಾದರೆ ಈ ಸಮಯದಲ್ಲಿ ಪ್ರಾರ್ಥಿಸೋಣವೇ? ಅದ್ಭುತಕರ್ತನಾಗಿರುವಂಥ ದೇವರೇ, ಅಪ್ಪ, ಯಾರ್ಯಾರು ಸ್ವಾಮಿ ಕರ್ತನೆ ಮರಣ ಭಯದಿಂದಲೂ ರೋಗಗಳಿಂದಲೂ ಅಪಾಯಗಳು ನನಗೆ ಸಂಭವಿಸುತ್ತವೆ ಎಂಬುದಾಗಿ ಚಿಂತಿಸುತ್ತಾ ಇದ್ದಾರೋ ಅಂಥ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತರೆ ಮುಟ್ಟಿರಿ. ಅಪ್ಪ, ಅವರ ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರಬೇಕು ಸ್ವಾಮಿ. ಅವರಿಗೆ ಅಪ್ಪ ಕರ್ತನೆ ನೀನು ಆಶ್ರಯ ದುರ್ಗವಾಗಿದ್ದುಕೊಂಡು ಸ್ವಾಮಿ, ಅಪ್ಪ ಅವರಿಗೆ ಸ್ವಾಮಿ ನೀವೇ ಧೈರ್ಯವಾಗಿದ್ದುಕೊಂಡು ಅವರನ್ನು ನಡೆಸಿರಿ. ಅವರಲ್ಲಿ ತಂದುಹಾಕುವಂಥ ಎಲ್ಲ ಭಯದ ಆತ್ಮನನ್ನು ನಾಜರೇತಿನ ಯೇಸುವೇ ನೀವು ತಾನೇ ತೆಗೆದು ಹಾಕಿ ನಿಮ್ಮ ಬಲದಿಂದಲೂ ನೀವು ಅವರಿಗೆ ಆರೋಗ್ಯವನ್ನು ಕೊಟ್ಟು ಸ್ವಾಮಿ ದೀರ್ಘಾಯುಷ್ಯವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಅಪ್ಪ ಕರ್ತರೆ, ವಿಶೇಷವಾಗಿ ಸ್ವಾಮಿ ಯಾರ್ಯಾರು ವಾಗ್ದಾನಗಳನ್ನು ನಂಬುತ್ತಾರೋ ಅವರ ಜೀವಿತದಲ್ಲಿ ನೀನು ಅದ್ಭುತ ಮಾಡು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.